ಟಿಪಿಕಲ್ ಆಗಿ ಏನಾದ್ರು ಟ್ರೀಟ್ಮೆಂಟ್ ಅಂತ ಹೇಳೋದಾದ್ರೆ, ಒಂದು ಥೆರಪಿ ಅಂತ ಹೇಳೋದಾದ್ರೆ, ಅದು ಕೋರ್ಸ್ ಆಫ್ ಟೈಮ್ ಅಂತ ಎಷ್ಟು ಬೇಗ ಬರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು? ಇಫ್ ಎಟ್ ಆಲ್ ದೇರ್ ಆರ್ ಚಾನ್ಸಸ್, ಅವ್ರು ಏನ್ ಹೋಪ್ ಅನ್ನ ಇಟ್ಕೊಳ್ಬಹುದು? ಕನಿಷ್ಠ ಪಕ್ಷ 3 ತಿಂಗಳಾದ್ರೂ ಕೊಡ್ಬೇಕು. ಅವ್ರಿಗೆ ಅಟ್ಲೀಸ್ಟ್ ಒಂದು 3 ವರ್ಷ 4 ವರ್ಷ 5 ವರ್ಷದಿಂದ ಇರುವಂತ ಕಾಯಿಲೆಯಿಂದ ಒಂದಿನ 2 ದಿನದಲ್ಲಿ ರಿವರ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೊಂದು ಕಲ್ಪನೆನೂ ಇದೆ, ಆಯುರ್ವೇದ ನಿಧಾನ ಅಂತ. ಆಕ್ಚುಲಿ ಆಯುರ್ವೇದ ನಿಧಾನ ಅಲ್ಲ, ಆಯುರ್ವೇದ ಕಡೆಗೆ ಜನ ಬರ್ತಿರೋದು ನಿಧಾನ. ಈ ಉದಾಹರಣೆಗೆ ನಂಗೊಂದು ತಲೆನೋವು ಬಂದಿದೆ, ನಾ ಏನ್ ಮಾಡ್ತೀನಿ, ತಕ್ಷಣಕ್ಕೆ ಏನೋ ಒಂದು ಮಾತ್ರೆ ತಗೊಳ್ತೀನಿ, ವಾಸಿ ಆಯ್ತು, ಮರ್ತು ಹೋದೆ ನಾನು. ಇನ್ನೊಂದು ತಿಂಗಳಲ್ಲಿ ಮತ್ತೆ ತಲೆನೋವು ಬಂತು, ಮತ್ತೆ ಅದೇ ಮಾತ್ರೆ ತಗೊಂಡೆ, ಕಮ್ಮಿ ಆಗಲಿಲ್ಲ, ಬೇರೆ ಇನ್ನೊಂದೇನೋ ಮಾತ್ರೆ ತಗೊಂಡೆ, ಸ್ವಲ್ಪ ಕಂಟ್ರೋಲಿಗೆ ಬಂತು. ಇನ್ನೊಂದು 3 ತಿಂಗಳು ಏನೂ ಸಮಸ್ಯೆ ಇರಲಿಲ್ಲ, ಮತ್ತೆ ತಲೆನೋವು ಶುರು ಆಯಿತು. ಈಗ ಆ ಮಾತ್ರೆಗಳು ಕೆಲಸ ಮಾಡ್ತಿಲ್ಲ. ಈಗ ಯಾರೋ ಒಬ್ರ ಹತ್ರ ಹೋಗ್ತೀನಿ ಅಥವಾ ಸ್ನೇಹಿತರ ಹತ್ರ ಮಾತಾಡ್ತೀನಿ, ಅವ್ರು ಈ ಮಾತ್ರೆ ತಗೋ ಕಮ್ಮಿ ಆಗುತ್ತೆ ಅಂತಾರೆ. ಅದು ಪ್ರಯತ್ನ ಪಟ್ಟರು, ಅದರಲ್ಲೂ ಓಕೆ, 1 ದಿನ 2 ದಿನ ಓಕೆ ಅನ್ನಿಸ್ತು, ಮತ್ತೆ ತಲೆನೋವು ಕಂಟಿನ್ಯೂ ಆಯಿತು. ಈಗ ಇನ್ನೂ ಬೇರೆ ಏನೋ ಸೇರ್ಕೊಳ್ಳೋಕೆ ಶುರು ಆಯಿತು. ಮುಂಚೆ ತಲೆನೋವು ಮಾತ್ರ ಇತ್ತು, ಈಗ ವಾಂತಿನೋ ಆಗಕ್ಕೆ ಶುರು ಆಯಿತು ತಲೆನೋವು ಬಂದ ತಕ್ಷಣ. ಸೊ ಒಂದೊಂದೇ ಲಕ್ಷಣಗಳು ಟೈಮ್ ಜಾಸ್ತಿ ಆಗ್ತಾ ಹೋದಷ್ಟು ದೋಷಗಳು ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಹಾಗಾಗಿ 1 ವರ್ಷ ಆದಮೇಲೆ ನೀವು ಆಯುರ್ವೇದ ಡಾಕ್ಟರ್ ಹತ್ರ ಬರೋದಕ್ಕೂ, ಮೊದಲನೇ ದಿನ ತಲೆನೋವು ಬಂದಾಗ ಆಯುರ್ವೇದ ಡಾಕ್ಟರ್ ಹತ್ರ ಬರೋದಕ್ಕೂ ಬಹಳ ವ್ಯತ್ಯಾಸ ಇದೆ. ನೀವು ಹೇಳ್ತಾ ಇರೋದು ಇಲ್ಲಿ ರೂಟಿಂದ ಇಲ್ಲಿ ಬೆಳೆದ್ಬಿಟ್ಟಿದೆ, ಮತ್ತೆ ಅದನ್ನ ಹೀಲ್ ಮಾಡ್ಬೇಕಂದ್ರೆ ಇಟ್ ಟೇಕ್ಸ್ ಟೈಮ್. ಎಕ್ಸಾಕ್ಟ್ಲಿ.